ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಮ್ಮ ಆರವನ್ನು ಹೇಗೆ ನಾವು ಕ್ಲೆನ್ಸ್ ಆಗಿ ಇಟ್ಕೊಳ್ಳೋದು, ಅಥವಾ ನಮ್ಮ ಆರ ಏನಾದ್ರು ಬ್ಲಾಕೇಜ್ ಆಗಿದ್ರೆ ನಾವು ಅದನ್ನು ಹೇಗೆ ನಾವು ಕ್ಲೀನ್ ಮಾಡ್ಕೋಬೋದು, ಈ ಆರನ್ನು ನಾವು ಹೇಗೆ ನಮ್ಮಲ್ಲಿ ನಾವು ಪ್ರೊಟೆಕ್ಷನ್ ಹೇಗೆ ತಗೋಬೋದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಆರ ಅಂದರೆ ಏನು? ಆರ ಅಂದರೆ ನಮ್ಮ ಸುತ್ತ ಇರುವಂತಹ ಒಂದು ಪ್ರೊಟೆಕ್ಷನ್ ಶೀಲ್ಡ್ ಅಂತ ಹೇಳ್ಬೋದು. ನಮ್ಮ ಸುತ್ತ ಒಂದು 7 ಪದರದಷ್ಟು ಒಂದು ಪದರಗಳ ಮುಖಾಂತರ ಅಂದರೆ ನಮ್ಮ ಸುತ್ತ ಒಂದು ಪ್ರೊಟೆಕ್ಷನ್ ಶೀಲ್ಡ್ ಥರ ಇರುತ್ತೆ. ಈ ಆರ ಏನಾದರೂ ಡ್ಯಾಮೇಜ್ ಆದರೆ ಅಥವಾ ಹರಿದೋದ್ರೆ ಅಥವಾ ಏನಾದರೂ ಒಂದು ಬ್ಲಾಕೇಜ್ ಥರ ಆಗಿದ್ದರೆ ನಮಗೆ ತುಂಬ ಒಂದು ಸ್ಪಷ್ಟ ಅಥವಾ ಅಸ್ಪಷ್ಟ ಭಯಗಳು ಅಥವಾ ದೃಷ್ಟಿ ಬೇಗ ತಾಕೋದು, ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಬೇಗ ತಾಕೋದು ಅಥವಾ ಹೆವಿ ಎನರ್ಜಿಗಳು ತಾಕೋದು. ನಾವೀಗೆಲ್ಲಾದರೂ ನಾವು ಆಚೆ ಹೋಗಿ ಬರ್ತೀವಿ ಅಂದರೆ ತುಂಬ ಕ್ರೌಡ್ ಇರೋ ಜಾಗಕ್ಕೆ ಹೋಗ್ಬಿಟ್ಟು ಬಂದು ನಾವು ಮನೆಗೆ ಬಂದ ತಕ್ಷಣ ನಮಗೆ ಏನೋ ಒಂಥರ ತುಂಬ ಅನ್ಈಸಿನೆಸ್ ಕಾಣಿಸ್ತಾ ಇರುತ್ತೆ. ಇಲ್ಲ ತುಂಬ ನಾವು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗಿರ್ತೀವಿ, ಮನೆಗೆ ಬಂದ ತಕ್ಷಣ ತಲೆನೋವು ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂದರೆ ಏನೋ ಒಂದು ಕಣ್ದೃಷ್ಟಿ ಅಂತ ಹೇಳ್ತೀವಿ, ಅಥವಾ ಏನೋ ಒಂದು ದೃಷ್ಟಿ ದೋಷ ಆಗುತ್ತೆ. ಅಥವಾ ಯಾರನ್ನೋ ನಾವು ಇವಾಗ ನಮ್ಮ ಮನೆಗೆ ಯಾರೋ ಬಂದಿರ್ತಾರೆ, ಅವ್ರ ಕಷ್ಟ ಏನೋ ಹೇಳ್ಕೊಂಡು ಹೋಗಿರ್ತಾರೆ. ಇಮ್ಮಿಡಿಯೇಟ್ ಆ ಕಷ್ಟ ನಮಗೆ ಮತ್ತೆ ನೆಕ್ಸ್ಟ್ ಡೇ ರಿಫ್ಲೆಕ್ಟ್ ಆಗ್ಬೋದು, ಅಥವಾ ಸ್ವಲ್ಪ ದಿನದಲ್ಲಿ ಆ ಕಷ್ಟಗಳು ನಮಗೆ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಅಥವಾ ಯಾರೋ ಏನೋ ಒಂದು ಕಷ್ಟ ಅಂತ ಹೇಳ್ಕೊಂಡ ತಕ್ಷಣ ನಾವು ಅವ್ರಿಗೆ ತುಂಬ ಕನೆಕ್ಟ್ ಆಗಿಬಿಡ್ತೀವಿ. ಮತ್ತು ನಮ್ಮ ಜೀವನದಲ್ಲೂ ಅದೇ ಥರ ಒಂದು ರಿಪೀಟೆಡ್ ಪ್ಯಾಟರ್ನ್ಸ್ ನಡೀತಾ ಹೋಗುತ್ತೆ. ಇದಕ್ಕೆಲ್ಲ ಮೇನ್ ಕಾರಣ ನಮ್ಮ ಆರವನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ದೇ ಇರೋದಕ್ಕೆ. ಯಾವಾಗ ನಮ್ಮ ಆರ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಿಲ್ಲ, ಅಥವಾ ಆರದಲ್ಲಿ ಏನಾದರೂ ಡಿಫೆಕ್ಟ್ ಅಥವಾ ಆ ಆರದಲ್ಲಿ ಸಣ್ಣ ಸಣ್ಣ ರಂಧ್ರಗಳಾಗಿರುತ್ತೆ, ಈ ಥರ ಒಂದು ರಂಧ್ರಗಳಾಗೋದ್ರಿಂದ ಆಚೆ ಜನದಲ್ಲಿ ಇರುವಂತಹ ಅಥವಾ ಆಚೆ ವಾತಾವರಣದಲ್ಲಿ ಇರುವಂತಹ ಬ್ಯಾಡ್ ಎನರ್ಜಿ ಅಥವಾ ನೆಗೆಟಿವ್ ಎನರ್ಜಿನ ನಾವು ನೀಟಾಗಿ ಅಬ್ಸರ್ವ್ ಮಾಡ್ಕೋತೀವಿ. ಅಂದರೆ ಈ ಆರ ಅನ್ನೋದು ಹೇಗಿರುತ್ತೆ ಅಂತಂದರೆ ಒಂದು ಸ್ಪಾಂಜ್ ಥರ ಇರುತ್ತೆ. ಸ್ಪಾಂಜಲ್ಲಿ ಹೇಗೆ ಸಣ್ಣ ಸಣ್ಣ ಹೋಲ್ಗಳಿರುತ್ತೆ, ಈ ಆರದಲ್ಲಿ ಯಾವಾಗ ಅದೇ ಥರ ಹೋಲ್ಗಳಾಗತ್ತೆ, ಯಾವಾಗ ಏನಾಗುತ್ತೆ ನಮ್ಮ ಸುತ್ತ ಇರುವಂತಹ ನೆಗೆಟಿವ್ ಪೀಪಲ್ ಆಗಿರ್ಬೋದು, ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ಯಾರು ಹೋಗದೇ ಇರುವಂಥ ಜಾಗಕ್ಕೆ ನಾವು ಹೋಗಿ ಬಂದಾಗ ನಮ್ಮ ಜೀವನದಲ್ಲಿ ಇಲ್ಲದೇ ಇರುವಂಥ ಒಂದು ಬದಲಾವಣೆಗಳು ಅಥವಾ ಸಡನ್ನಾಗಿ ಏನೋ ಕಷ್ಟಗಳು, ಆಕ್ಸಿಡೆಂಟ್ಗಳು ಈ ಥರ ಎಲ್ಲ ಆಗೋದಕ್ಕೆ ಕಾರಣ ಏನು ಅಂತಂದರೆ ಈ ಆರ ಬ್ಲಾಕೇಜಿಂದ. ಸೊ ಈ ಆರವನ್ನು ನಾವು ಚೆನ್ನಾಗಿ ಇಟ್ಕೋಬೇಕು, ಅಥವಾ ನಾವು ಹೇಗೆ ಇದರಿಂದ ನಾವು ಕಾಪಾಡ್ಕೊಳ್ಬೇಕು ಅನ್ನೋದು ನೋಡೋಣ. ಮೇಯ್ನಾಗಿ ಏನಾಗತ್ತೆ ಅಂದರೆ, ನಾವು ಎಲ್ಲಾದರೂ ಹೋಗಿ ಬಂದಾಗ ಅಥವಾ ಯಾವುದೋ ಒಂದು ಸ್ಮಶಾನ ಹತ್ರಕ್ಕೆ ಹೋಗ್ಬಿಟ್ಟು ಬರ್ತೀವಿ, ಅಥವಾ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರ್ತೀವಿ, ಅಥವಾ ಕೋರ್ಟ್, ಪೊಲೀಸ್ ಸ್ಟೇಷನ್, ಇವೆಲ್ಲ ಏನಾಗುತ್ತೆ ಅಂದರೆ ಜನಗಳ ಕಷ್ಟಗಳನ್ನ ಹೇಳ್ಕೊಳ್ಳೋದು ಅಥವಾ ಅಳೋದು ಇಂಥ ಒಂದು ವಾತಾವರಣದಲ್ಲಿ ಇರುತ್ತೆ. ಅಂದರೆ ಇಂಥ ವಾತಾವರಣದಲ್ಲಿ ತುಂಬ ನೆಗೆಟಿವಿಟಿ ಇರುತ್ತೆ ಅಂತ ನಾವು ಹೇಳ್ಬೋದು. ಯಾವಾಗ ಈ ಥರ ನೆಗೆಟಿವಿಟಿ ಜಾಗಕ್ಕೆ ನಾವು ಹೋಗಿ ಬಂದಾಗ ನಮ್ಮ ಎನರ್ಜಿ ಕೂಡ ತುಂಬ ಡೌನ್ ಅನಿಸ್ತಾ ಇರುತ್ತೆ. ಇದಕ್ಕಾಗಿ ಏನು ಮಾಡಬೇಕು, ನಮಗೆ ಯಾವಾಗ ನಾವು ತುಂಬ ಲೋ ಫೀಲ್ ಆಗ್ತಾ ಇದೆ, ಅಥವಾ ಸುಮ್ಮನೆ ಅಳಬೇಕು ಅಂತ ಅನ್ಸುತ್ತೆ, ಅಥವಾ ಸುಮ್ಮನೆ ಜಗಳ ಮಾಡಬೇಕು ಅಂತ ಅನ್ಸುತ್ತೆ, ಅಥವಾ ಇದ್ದಕ್ಕಿದ್ದಂಗೆ ಕೋಪ ಬರುತ್ತೆ, ಇದೆಲ್ಲದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಆರದಲ್ಲಿರುವಂಥ ಬ್ಲಾಕೇಜ್. ಇದಕ್ಕಾಗಿ ನಾವು ಸ್ನಾನ ಮಾಡೋ ನೀರಿಗೆ 1 ಹಿಡಿ ಅಷ್ಟು ಕಲ್ಲು ಉಪ್ಪನ್ನು ನಾವು ಹಾಕಬೇಕಾಗತ್ತೆ. 1 ಹಿಡಿ ನಾವು ಕಲ್ಲು ಉಪ್ಪನ್ನು ಹಾಕಿ ಪ್ರತಿನಿತ್ಯ ನಾವು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರವನ್ನು ಇದು ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿ, ಅಥವಾ ನಮ್ಮಲ್ಲಿ ಇವಾಗ ನಾವೆಲ್ಲಾದರೂ ಹೋಗ್ಬಿಟ್ಟು ಬಂದರೆ ಅಥವಾ ನಾವು ಜನರ ಜೊತೆ ಇಂಟ್ರಾಕ್ಷನ್ ಮಾಡಿದಾಗ ನಮಗೂ ಅವ್ರಿಗೂ ಒಂದು ಕಾರ್ಡ್ ಕನೆಕ್ಷನ್ ಅನ್ನೋದು ಬೆಳೆಯುತ್ತೆ. ಅದು ನಮ್ಮ ಕಣ್ಣಿಗೆ ಕಾಣಲ್ಲ, ಒಂದು ಸಣ್ಣ ತಂತಿ ಥರ ನಮ್ಮಿಂದ ಅವ್ರಿಗೆ, ಅಂದರೆ ನಮ್ಮ ಒಂದು ಹಾರ್ಟ್ ಚಕ್ರದಿಂದ ಅವ್ರ ಹಾರ್ಟ್ ಚಕ್ರಕ್ಕೆ ಇರ್ಬೋದು, ತರ್ಡೆಯಿಂದ ಇನ್ನೊಬ್ರು ತರ್ಡೆಗಿರ್ಬೋದು, ಅಥವಾ ಹೊಕ್ಕಳಿಂದ ಇನ್ನೊಬ್ರು ಹೊಕ್ಕಳಿಗೆ, ಈ ಥರ ಒಂದು ಕನೆಕ್ಷನ್ಗಳು ಬೆಳೀತಾ ಹೋಗುತ್ತೆ. ಯಾವಾಗ ಈ ಕಾರ್ಡ್ಸ್ಗಳು ನಮ್ಗೆ ಕನೆಕ್ಟ್ ಆಗಿರುತ್ತೆ, ಅವರಲ್ಲಿರುವಂತಹ ಎನರ್ಜಿಗಳನ್ನೆಲ್ಲ ನಾವು ತಗೊಳ್ತಾ ಹೋಗ್ತೀವಿ. ಅವಾಗ ಏನಾಗುತ್ತೆ, ನಮ್ಮಲ್ಲಿ ಎಷ್ಟೇ ಪಾಸಿಟಿವ್ ಎನರ್ಜಿ ಇದ್ರೂ ಅದು ಕುಗ್ಗಿಸ್ಬಿಡುತ್ತೆ. ಅಥವಾ ನಮ್ಮ ಆರ ಬ್ಲಾಕೇಜ್ ಆಗಿದೆ, ಅದನ್ನು ಹೇಗೆ ಸರಿ ಮಾಡ್ಕೋಬೋದು ಅನ್ನೋದನ್ನ ನೋಡ್ತಾ ಹೋದ್ವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.